ರಾಜಲಕ್ಷ್ಮಿ. ಹಾ ಅತ್ತೆ. ಆಗ್ಲೇ ಅಡ್ಗೆ ಮನೆಗೆ ಹೋಗಿದ್ಯಾ? ಸಕ್ಕರೆ ತಗೊಂಡ್ ಬಾ. ತರ್ತಾ ಇದ್ದೀನಿ ಅತ್ತೆ. ಎಲ್ಲ ಈಗಲೇ ನೆನಪಾಗ್ಬೇಕಾ? ಏನತ್ತೆ, ನಿಮ್ ಬಾಯಿನೇನಾದ್ರೂ ಸಿಹಿ ಮಾಡ್ಬೇಕಾ? ನೀನ್ ಆ ಕೆಲ್ಸ ಮಾಡಲ್ಲ ಬಿಡು. ನಿನ್ ಗೋಲೆ ಬೇರೆ ತಾನೆ. ಎಷ್ಟ್ ಸ್ಪೂನ್ ಹಾಕ್ಲಮ್ಮ? 2 ಸ್ಪೂನ್ಸ್ ಹಾಕಿ. ಕುಡಿಯಮ್ಮ, ಕುಡಿ. ಸ್ವಲ್ಪ ಹಾಟ್ ಆಗಿದೆ ಆಂಟಿ. ಸ್ವಲ್ಪ ಬಿಸಿ ಇದ್ದಾಗ್ಲೇ ಕುಡಿಬೇಕಮ್ಮ. ಕುಡಿ. ಚಿಕ್ಕ ಸೊಸೆನ ಚಿಕ್ಕ ಮಗು ತರ ನೋಡ್ಕೊಳ್ತಾ ಇದ್ದಾರೆ ಅತ್ತೆ. ಅದಕ್ಕಿಂತ ಹೆಚ್ಚೆ. ಮೊದ್ಲು ಬರೋ ಕಿವಿಗಿಂತ ಆಮೇಲೆ ಬರೋ ಕೊಂಬಿಗೆ ಶಕ್ತಿ ಜಾಸ್ತಿ. ನಾನು ಕೂಡ ಹಾಗೆ. ನನ್ ಸ್ಟೇಟಸ್, ನನ್ ಸ್ಟೈಲ್ ನೋಡಿ ಆಟೋಮ್ಯಾಟಿಕ್ ಆಗಿ ಯಾರೇ ಆದ್ರೂ ನನಗ್ ಫ್ಯಾನ್ ಆಗೋದ್ ಗ್ಯಾರಂಟಿ. ಅಭಿಮಾನಿಗಳ ಸಂಘದಿಂದ ರೋಡ್ ತುಂಬೋಗಿದ್ಯೇನೋ. ಏನೋ ಅದು ಕೂಡ ನಡಿಬೋದೇನೋ. ಹಾಗಾದ್ರೆ ನಾನು ಲುಕ್ ಬದಲಾಯಿಸ್ಬೇಕು ಅಂತ ಆಯ್ತು. ಅಂದ ಅನ್ನೋದು ಎಲ್ರಿಗೂ ಸಿಗೋ ದ್ರಾಕ್ಷಿ ಅಲ್ಲ ರಾಜಿ. ನೀನ್ ಎಷ್ಟೇ ಟ್ರೈ ಮಾಡಿದ್ರು ನೀನ್ ಹಳ್ಳಿ ಹುಡುಗಿ ತರನೇ ಇರ್ತೀಯ. ನನ್ ಹಾಗೆ ಕಾಣಿಸ್ಕೊಳಲ್ಲ. ಹೈಬ್ರಿಡ್ ಹುಡುಗಿ ಇಲ್ಲಿ. ಅರ್ಥ ಆಗ್ತಿದೆ. ಅದೇನೋ, ನಾನ್ ಎಷ್ಟು ಕೆಲಸ ಮಾಡಿದ್ರು ಅತ್ತೆ ಯಾವ್ದೋ ಒಂದ್ ಮಾತಲ್ಲಿ ನನಗ್ ಚುಚ್ತಾನೆ ಇರ್ತಾರೆ. ನೀನ್ ಯಾವ ಕೆಲ್ಸ ಮಾಡದೇ ಇದ್ರು ನಿನಗೇನು ಹೇಳಲ್ಲ. ಯಾಕೆ? ಹೇಳದ್ನಲ್ವಾ, ಏನೇ ಆಗಿದ್ರು ಹಣೆಲ್ ಬರ್ದಿರ್ಬೇಕು. ಗೊತ್ತಾಗ್ತಿದೆ. ನೀನು ತಾನ ಅಂದ್ರೆ ಅತ್ತೆ ತಂದಾನ ಅಂತಾರೆ. ನೀನು ಆಡು ಅಂದ್ರೆ ಆಡ್ತಾರೆ, ಹಾಡು ಅಂದ್ರೆ ಹಾಡ್ತಾರೆ. ಅತ್ತೆನ್ ಚೆನ್ನಾಗಿ ಗ್ರಿಪ್ಪಲ್ಲಿ ಇಟ್ಕೊಂಡಿದ್ಯಾ. ಎಸ್, ಹಾಕಿ ಸ್ಟಿಕ್ ನ ಹಿಡ್ಕೊಳ್ಳೋ ಅಷ್ಟು ಸ್ಟ್ರಾಂಗ್ ಆಗಿ ಆಂಟಿನ ನನ್ ಗ್ರಿಪ್ಪಲ್ಲಿ ಹಿಡ್ಕೊಂಡಿದೀನಿ. ಅದಕ್ಕೆ ಕಷ್ಟವಾಗಿರೋಂತ ಕೆಲ್ಸಗಳು ನಿನಗೆ ಈಸಿ, ಶ್ರಮ ಇಲ್ದಿರೋಂತ ಕೆಲ್ಸಗಳು ನನಗೆ. ನೀನು ಪಾತ್ರೆಗಳನ್ನೆಲ್ಲ ತೊಳೆದ್ರೆ ನಾನು ಸಿಂಪಲ್ ಆಗಿ ಅದನ್ನ ಜೋಡಿಸ್ತೀನಿ. ನೀನು ಕಷ್ಟಪಟ್ಟು ಅಡ್ಗೆ ಮಾಡಿದ್ರೆ ನಾನ್ ಲಾಸ್ಟ್ ಅಲ್ಲಿ ಬಂದು ಸ್ಟೈಲ್ ಆಗಿ ಆಮ್ಲೆಟ್ ಮಾಡಿ ಫಿನಿಶಿಂಗ್ ಟಚ್ ಕೊಡ್ತೀನಿ. ಸೂಪರ್ ಗ್ರೇಟ್ ಅಶ್ಮಿತಾ ನೀನು. ನಾನ್ ಗ್ರೇಟ್ ಅಂತ ನಂಗೆ ಯಾವಾಗ್ಲೋ ಗೊತ್ತು. ಹೌದು. ಎಷ್ಟೇ ಆದ್ರೂ ಅಡ್ವಾನ್ಸ್ಡ್ ಮೈಂಡ್ ಅಲ್ವಾ. ಇಡೀ ಜೀವನನೇ ತಲೆ ಕೆಳಗಾಗಿ ಮಾಡ್ತೀಯಾ. ಥ್ಯಾಂಕ್ಸ್ ಫಾರ್ ಯುವರ್ ಅಪ್ರಿಸಿಯೇಷನ್. ಕುಡಿ ಚೆನ್ನಾಗಿ ಕುಡಿ. ನಾನು ಅದ್ರಲ್ಲಿ ಬೆರೆಸಿರೋ ಪೌಡರ್ ಇಷ್ಟೊತ್ತಿಗಾಗ್ಲೇ ಕೆಲಸ ಮಾಡತ್ತೆ. ನಿಧಾನಕ್ಕೆ ನಿನ್ ಕಣ್ ತಿರ್ಗತ್ತೆ, ಆಮೇಲೆ ನಿನ್ ತಲೆ ತಿರ್ಗತ್ತೆ. ನಾಳೆ ಬೆಳಗ್ಗೆಗೆ ನಿನ್ ಭವಿಷ್ಯ ಗಿರ್ರಂತ ಅನ್ನತ್ತೆ. ಸರಿ, ಆತರ ಮುಖ ಮಾಡ್ಕೋಬೇಡ. ನನ್ನ ಮಗ ಸೊಸೆ ಆಗ್ಲೇ ಶೋಭನೆ ಮಾಡ್ಕೊಳ್ಳೋ ಲೆವೆಲಿಗೆ ಹೋಗ್ಬಿಟ್ಟಾರ ಅನ್ಸುತ್ತೆ. ಈ ರೊಮ್ಯಾಂಟಿಕ್ ಸೀನ್ ಆಗ್ತಿರೋದಕ್ಕೆ ಕೀರ್ತಿ ಅದು ನನಗೆ ಸಿಗ್ಬೇಕು ಅನ್ಸುತ್ತೆ. ಅಯೋಧ್ಯೆ ಲಂಕೆ ಮಧ್ಯದಲ್ಲಿ ರೊಮ್ಯಾನ್ಸ್ ಕಪಲ್ನ ಕಳ್ಸ್ಕೊಟ್ಟಿರೋ ಕಿಂಗ್ ಅಲ್ಲಿ ನನ್ಗೊಂದು ದೊಡ್ಡ ವಿಗ್ರಹ ಕಟ್ಟಿಸ್ಬಿಡ್ತಾರೇನೋ. ಕಿಶೋರ್ ಭಾವನಿಗೆ ಚೆನ್ನಾಗಿ ಕುಡಿಸಿ ಕರ್ಕೊಂಡು ಬಂದಿದ್ದೀನಿ. ಆದ್ರೆ ನಾಳೆ ಮದುವೆ ಮುಗಿಯೋವರೆಗೂ ಅವ್ರು ಹೇಳಲ್ಲ ಅನ್ನೋ ವಿಷಯ ಯಾರಿಗೂ ಗೊತ್ತಿಲ್ಲ. ಏರ್ಪಾಡುಗಳನ್ನ ನೀನ್ ನೋಡ್ಕೊ. ಕರೆಕ್ಟ್ ಟೈಮ್ಗೆ ಮಾವನ್ನ ಕರ್ಕೊಂಡ್ ಬಂದ್ಬಿಡು. ಹಂಗೆ ಆಗ್ಲಿ ಕಣೋ, ನಾನಿದ್ದೀನಲ್ಲ. ಹೊಡಿ. ಹುಚ್ಚಂತಂದು ಕಳ್ಸ್ಬಿಟ್ಟೆ ಭಾವನವ್ರೆ. ಹುಚ್ಚ ಇಂಥ ಹುಚ್ಚ ನನ್ನ ಮಕ್ಳ ಬಗ್ಗೆ ನೀವೊಂದು ತಲೆ ಕೆಡ್ಸ್ಕೊಬೇಡಿ. ಕೂತ್ಕೊಳ್ಳಿ. ಮುಗ್ದೋಯ್ತಾ?
ಏನ್ ಇವನು ಏನ್ ದೊಡ್ಡ ರಾಜನ್ ತರ ಮಾತಾಡ್ತಾನೆ. ಏನಾದ್ರು ಮಾಡ್ಕೊಳ್ಳಿ ಬಿಡಿ, ನಮ್ಮ ಆದ್ಯ ಸೇಫ್ ಆಗಿರ್ಬೇಕು ಅಷ್ಟೇ ಭಾವನವ್ರೆ. ಅಷ್ಟೇ, ನೀವು ಕುಡೀರಿ. ಅವನೇನು ವೇಸ್ಟ್ ಅಲ್ಲ ವೆಂಕಟರಾವ್, ಸರಿಯಾದ ಡಿಸಿಷನ್ ತಗೊಂಡಿದ್ದಾನೆ. ಹುಚ್ಚಿಂದಂದು ಸ್ವಲ್ಪ ಸ್ವಲ್ಪ ಹಾಕೊಳ್ಳಿ. ಸಾಕು ಸಾಕು. ಮಾತಾಡಿ ಮಾತಾಡಿ ಭಾವನವ್ರೆ. ಯಾ ಕಿಶೋರ್ ಸ್ಪೀಕಿಂಗ್. ಕುಡೀರಿ ಭಾವನವ್ರೆ. ಲವ್ ಯು. ನಾಳೆ ಮದುವೆ ಆಗುವವರೆಗೂ ಕಿಶೋರ್ ಅವರು ಎದ್ದೇಳಲೇಬಾರ್ದು. ಎಂಜಾಯ್. ಅವ್ರನ್ನ ನಾನು ದುಡ್ಡು ಕೊಟ್ಟು ಕೊಂಡ್ಕೊಂಡಿರೋ ಡೂಪ್ಲಿಕೇಟ್ ಗಂಡ. ಅವನಷ್ಟಕ್ಕೂ ಗಂಡ್ಸೇ ಅಲ್ಲ. ಏನೇ ಆ ಲುಕ್ಕು?